So hi guys, good morning. Welcome back to my channel. This is Mr. Prasad slash Guru. So do like, share and subscribe my channel for instant and very good tasty recipes. So guys, ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಾವು ಹೇಗೆ ಪುಳಿಯೋಗರೆ ಮಾಡ್ತೀವಿ ಇನ್ 5 ಮಿನಿಟ್ಸ್, ಅದೇ ರೀತಿ 5 ಮಿನಿಟ್ಸಲ್ಲಿ ಇನ್ಸ್ಟಂಟಾಗಿ ರೆಡಿ ಮಾಡ್ಕೋಬೋದಂತಹ ಒಂದು ಟೇಸ್ಟಿ ಆದಂಥ ಪುದೀನ ರೈಸ್. ಇದಕ್ಕೆ ಬೇಕಾಗಿರೋದು 1 2 3 4 5 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಸೊ ಪುದೀನ ತೊಗೊಂಡಿದ್ದೀನಿ. ಪುದೀನನ ಚೆನ್ನಾಗಿ ವಾಶ್ ಮಾಡಿಕೊಂಡು I'm just adding it to the mixer. So ಸ್ಪೈಸಿಗೋಸ್ಕರ ಆ ಸ್ಪೈಸ್ ಇರಲಿ ಅಂತ ಹೇಳ್ಬಿಟ್ಟು ನಾನು 3 ಚಿಲ್ಲೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಬ್ರೇಕ್ ಹಂಗೆ ಹಾಕೋಬೋದು. ಆ್ಯಂಡ್ ಇದಕ್ಕೇನು ವಾಟರ್ ಆ್ಯಡ್ ಮಾಡೋದು ಬೇಡ. ಇಫ್ ಯು ವಾಂಟ್ ವೆರಿ ಲಿಟಲ್ ವಾಟರ್ ಹಾಕೊಂಡ್ರೆ ಸಾಕು. ಸೊ ಇದನ್ನು ಟಕ್ಕಂತ ರುಬ್ಕೊಂಡ್ಬಂದ್ಬಿಡೋಣ. ಸೊ ನಾನು ಪುದೀನ ರುಬ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ನೀರಾಗಿದೆ. ಇಷ್ಟಿರಲಿ, ಬಿಕಾಸ್ ನಾವೇನು ಎಕ್ಸ್ಟ್ರಾ ವಾಟರ್ನ ಆ್ಯಡ್ ಮಾಡಲಿಕ್ಕೆ ಹೋಗೋಲ್ಲ. ಸೊ ಗೈಸ್, ಲೆಟ್ಸ್ ಬಿಗಿನ್. ಆನ್ ಮಾಡ್ಕೊಂಬಿಡೋಣ. ಸೊ ನಾನು ಇವತ್ತೊಂದು ಪಾನ್ನ ಯೂಸ್ ಮಾಡ್ತಾ ಇದ್ದೀನಿ, ವೆರಿ ಸ್ಮಾಲ್ ಪಾನ್. ದಿಸ್ ಇಸ್ ಸಫಿಷಿಯಂಟ್. ಬಾಣಲಿ ಇದ್ದರೆ ಬಾಣಲಿನೂ ಕೂಡ ಇಟ್ಕೋಬೋದು, ನೋ ಪ್ರಾಬ್ಲಮ್. ಸೊ 1-2 ಮಿನಿಟ್ಸ್ ಪಾನ್ ಬಿಸಿ ಆಗಲಿ. ಆ್ಯಂಡ್ ವಾಟರ್ನ ಏನು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿ ಯೂಸ್ ಮಾಡಲ್ಲ ರೈಸ್. ಈ ರೆಸಿಪಿಗೆ ನೀವು ರೈಸ್ನ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ರು ಓಕೆ, ಆರ್ಎಲ್ಸ್ ನೀವು ನೈಟ್ ಉಳಿದಿದ್ದು ರೈಸು ಅಥವಾ ಈಗ ಮಾಡ್ಕೊಂಡು ನೋ ಇಶ್ಯೂ. ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಜಾಸ್ತಿ ಆಯಿಲ್ ಬೇಡ ಫ್ರೆಂಡ್ಸ್, ದಿಸ್ ಮಚ್ ಆಫ್ ಆಯಿಲ್ ಇಸ್ ಸಫಿಷಿಯೆಂಟ್. ಸೊ 1-2 ಮಿನಿಟ್ಸ್ ಆಯಿಲ್ ಬಿಸಿ ಆಗಲಿ. ನಿಮಗೆ ಗೊತ್ತಾಗುತ್ತೆ ಇನ್ಸ್ಟಂಟ್ ಆಯಿಲ್ ಬಿಸಿ ಆಗಿದೆಯಾ ಇಲ್ವಾ ಅಂದ್ಬಿಟ್ಟು. ಸೊ ಆಯಿಲಿಗೆ ಸ್ವಲ್ಪ ಕಡಲೆಬೇಳೆ, ಎರಡು ಮೆಂತೆ. ಸೊ ಮೆಂತೆ ಹೆಲ್ತಿಗೆ ತುಂಬ ಒಳ್ಳೆಯದು, ಹಾಗಾಗಿ ನಾನು ಆ್ಯಡ್ ಮಾಡ್ತೀನಿ ಎಲ್ಲದಕ್ಕೂ. ಸಾಸಿವೆ, ರೈಲ್ ಸ್ಪ್ರಿಂಕ್ಲಿಂಗ್, ಸ್ವಲ್ಪ ಜೀರಿಗೆ. ಸೊ ಅಷ್ಟು ಹಾಕಿದ್ರೆ ಸಾಕು ರೈಸ್. ಇದಕ್ಕೆ ಜಾಸ್ತಿ ಒಗ್ಗರಣೆ ಬೇಡ. 1-2 ಮಿನಿಟ್ಸ್ ಅದೆಲ್ಲ ಚಟಪಟ ಅಂತ ಸಿಡಿಲಿ. ಸೊ ಕಡಲೆಬೇಳೆನ ಜಾಸ್ತಿ ಒತ್ಸೋದು ಬೇಡ ಗೈಸ್, ಕಪ್ಪಾಗಿಬಿಡುತ್ತೆ. ಸೊ ಆ ರೀತಿ ಕಪ್ಪಾದರೆ ಕಡಲೆಬೇಳೆ ಚೆನ್ನಾಗಿರಲ್ಲ. ಸೊ ಈಗ ಜಸ್ಟ್ ಪುದೀನ ಗ್ರೀನ್ ಆಗುತ್ತೆ, ಕಾಂಬಿನೇಷನಿಗೆ ಇರಲಿ ಅಂದ್ಬಿಟ್ಟು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ. ಫಸ್ಟ್ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀನಿ, ಬಿಕಾಸ್ ಕ್ಯಾಪ್ಸಿಕಮ್ ಬೇಯೋದು ತುಂಬ ಲೇಟ್. ಕ್ಯಾಪ್ಸಿಕಮ್ ಹಾಕಿ ಜಸ್ಟ್ ಒಂದ್ಸತಿ ನೀವು ಶೇಕ್ ಮಾಡಿದ್ರೆ ಸಾಕು. ನಾನು ತುಂಬ ಸ್ಮಾಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ಗೈಸ್, ನಿಮಗೆ ಗೊತ್ತಾಗ್ತಾ ಇದೆ ನೋಡಿದ್ರೆ. ಸೊ ನಾವು ಮಾಡಿ ಆಮೇಲೆ ಒಗ್ಗರಣೆ ಕೊಟ್ಬಿಟ್ಟು ನಾವು ಮಾಡಿರೋವಂಥ ಮಿಶ್ರಣನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರೈಸ್ನ ಮಿಕ್ಸ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಇನ್ಸ್ಟಂಟಾಗಿ ರೆಡಿ ಆಗುತ್ತೆ. ದಿಸ್ ವಿಲ್ ಬಿ ವೆರಿ ಹೆಲ್ತಿ ಆ್ಯಂಡ್ ವೆರಿ ಟೇಸ್ಟಿ. ಸೊ ಇದು ಆನಿಯನ್ ಆಗಿದೆ. ಸೊ ಆ್ಯಡಿಂಗ್ ಟೊಮೆಟೊ. ಇದು ನೋಡ್ಬೋದು ಎಷ್ಟು ನೀಟಿಗೆ ರೆಡ್, ಗ್ರೀನ್ ಆ್ಯಂಡ್ ಕಡಲೆಬೇಳೆ ಅದು ಎಲ್ಲೋ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. 1-2 ನಿಮಿಷ ಇದು ಟೊಮೆಟೊ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಿಬಿಟ್ರೆ ವಿ ಕ್ಯಾನ್ ಆ್ಯಡ್ ದ ಮಿಕ್ಸ್ಚರ್. ಸೊ ಈ ಮೂಮೆಂಟಲ್ಲಿ ನೀವು ಯು ಕ್ಯಾನ್ ಆ್ಯಡ್. ಇವಾಗ ನೀವು ಯು ಕ್ಯಾನ್ ಆ್ಯಡ್ ಸಾಲ್ಟ್. ಫ್ರೈ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ಇದು ನೋಡ್ತಾ ಇದ್ದೀರಾ ತಳ ಎಲ್ಲ ಆಯಿಲ್ ಬಿಟ್ಕೊತಾ ಇದೆ, ಮೀನ್ಸ್ ಒಗ್ಗರಣೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಸೊ ಇವಾಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ನ. ಸೊ ಇದು ಎಷ್ಟಾಗಿದೆ ಅಷ್ಟು ಸಾಕು. ಸ್ಟವ್ ಆಫ್ ಮಾಡ್ಕೊಂಬಿಡೋಣ, ಬಿಕಾಸ್ ಪಾನ್ ಅದೇ ಬಿಸಿ ಇರುತ್ತೆ. ಆ ಬಿಸಿಗೆ ಈ ಮಿಶ್ರಣನ ಆಯಿತು ಆ್ಯಡ್.
ಗೈಸ್ ನೀವು ನೋಡ್ತಾ ಇರ್ಬೋದು ಹೆಲ್ತಿ ಆದ ಟೇಸ್ಟೇ ಇಷ್ಟೇ. ಇದಕ್ಕೆ ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ. ಸೊ ಬಾಂಡ್ಲಿ ಏನು ಬಿಸಿ ಇದೆ ಅದೇ ಬಿಸಿಲೇನೆ ಅದು ಸ್ವಲ್ಪ ಹಸಿ ಒಗ್ಗರಣೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಏನಿದೆ ಪುದೀನದು ಅದು ಸ್ವಲ್ಪ ಹೋಗಲಿ. ಆ್ಯಂಡ್ ಯಾವ ಕಾರಣಕ್ಕೂ ನೀವು ಸಿಮ್ಮಲ್ಲಿ ಇಟ್ಕೊಳ್ಳಿ ಸ್ಟವ್ನ. ಸೊ ಹೈ ಫ್ಲೇಮಲ್ಲಿ ಇಡಬೇಡಿ ಗೈಸ್, ಯಾಕೆಂದರೆ ನಾವು ಪುದೀನ ಮಿಶ್ರಣ ಹಾಕ್ಕೊಂಡಿರೋದ್ರಿಂದ ಅದು ಸೀದೋಗೋ ಸಾಧ್ಯತೆ ಇರುತ್ತೆ. ಸೊ ಸೀದೋಗ್ಬಿಟ್ರೆ ಅಡುಗೆ ಟೇಸ್ಟ್ ಚೆನ್ನಾಗಾಗಲ್ಲ. ಸೊ ನೋಡ್ಬೋದು ಆಯಿಲ್ ಬಿಡ್ತಾ ಇದೆ. ಯಾವಾಗಲೂ ಅಷ್ಟೇ ಗೈಸ್, ಆಯಿಲ್ ಬಿಡ್ತಾ ಇದೆ ಬಾಣಲಿ ಅಂದರೆ ಒಗ್ಗರಣೆ ಆಗಿದೆ ಅಂತ ಅರ್ಥ. ಸೊ ಇನ್ನು ಹೀಗೆ ಒಂದು ಜಸ್ಟ್ ಕರೆಕ್ಟಾಗಿ 1 ಮಿನಿಟ್ ಬಿಟ್ಬಿಡ್ತೀನಿ. ಯಾವ ರೀತಿ ಕುದೀತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ಸೊ ನಾನು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಾನು ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ಕಲಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ರೈಸ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಬಿಸಿ ಬಿಸಿ ರೈಸ್ನ ಆ್ಯಡ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಆಯಿತು. ನೋಡ್ತಾ ಇದ್ರೆ ರೈಸ್ ಎಷ್ಟು ಉದ್ರಾಗಿದೆ ಅಂತ. ಕ್ಲೋಸ್ ಅಪ್ ಲುಕ್. ಸೊ ಇನ್ಸ್ಟೆಂಟಾಗಿ ನಾವು ಹೇಗೆ ಪುಳಿಯೋಗರೆ ಮಾಡ್ತೀವಿ, ಪುಳಿಯೋಗರೆ ತಿಂದು ಬೋರ್ ಆಗಿದ್ರೆ ಅದೇ ರೀತಿ ಇದು ಇನ್ಸ್ಟೆಂಟ್ ಪುದೀನ ರೈಸ್. ಸೊ ಪುದೀನ ರೈಸ್ ಬಾತ್ನ ಕುಕ್ಕರಲ್ಲಿ ದಮ್ ಕಟ್ ಹೆಂಗೆ ಮಾಡೋದು ಅಂತಲೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಟೇಸ್ಟಲ್ಲಿ. ಆ್ಯಂಡ್ ಇದು ಇನ್ಸ್ಟೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ದೊಡ್ಡವರು ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇದೇ ರೀತಿ ಇನ್ಸ್ಟಂಟ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ. ಥ್ಯಾಂಕ್ ಯು, ಲವ್ ಯು ಆಲ್. ಸೊ ಇಟ್ಸ್ ವೆರಿ ರೆಡಿ. ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಬಿಡಿ ಕೊರಿಯಾಂಡರ್. ಟೇಸ್ಟಿ ಆ್ಯಂಡ್ ಹೆಲ್ತಿ.